ಗುಡ್ ಮಾರ್ನಿಂಗ್ ಸರ್. ಏನು ಸರ್ ಬ್ಯಾಕ್ ಹೇಳಿದ್ರಂತೆ? ಏನು ಭವ್ಯ, ನವ್ಯನವೇ ವರುಣ್ ಎಷ್ಟು ದಿನ ರಜೆ ಹಾಕಿದ್ದಾರೆ? ಯಾವಾಗ ಬರ್ತಾರೆ ಆಫೀಸ್ಗೆ? ಸರ್ ಇವತ್ತು ಮುಗಿತು ಅನ್ಸುತ್ತೆ ಲೀವ್ ಅವ್ರದ್ದು. ನಾಳೆ ಬೆಳಿಗ್ಗೆ ಬರ್ಬೋದು ಸರ್. ಯಾಕೆ ಸರ್, ಏನಾಯಿತು? ಏನಮ್ಮ ವರುಣ್ ತಲೆ ಕೆಟ್ಟಿದ್ಯಾ ಏನು? ಯಾವಾಗಲೂ ನೆಟ್ಟಗೆ ಕೆಲಸ ಮಾಡಲ್ಲ ಅವನು. ಅಷ್ಟು ವರ್ಕ್ ನಾನು ಅವನಿಗೆ ಈ ಕೆಲಸ ಮಾಡಿಬಿಡಬೇಕು ಅಂತ ಅವ್ನಿಗೆ ವಹಿಸಿದ ಮೇಲೆ ಅವ್ನು ಮಾಡಬೇಕೋ ಬೇಡವಾ? ರಜೆ ತೊಗೊಂಡು 3 ದಿನ ಅತ್ತೆ ಮನೆಗೆ ಹೋಗಿದ್ದಾನೆ. ಇಲ್ಲಿ ಕೆಲಸ ಯಾರಮ್ಮ ಮಾಡ್ತಾರೆ? ಅವ್ನಿಗೆ ಆಗಲ್ಲ ಅಂದರೆ ಬೇರೆಯವ್ರಿಗೆ ವಹಿಸ್ಬಿಟ್ಟು ಹೋಗ್ಬೇಕು, ಇಲ್ಲ ಕೆಲಸ ಮುಗಿಸ್ಬಿಟ್ಟು ಹೋಗಬೇಕು. ಈ ಥರ ಬಿಟ್ಟು ಹೋದರೆ ನನ್ನ ಕಂಪ್ನಿಗೆ ಎಷ್ಟು ಲಾಸ್ ಆಗಿದೆ ಈಗ ಅವನಿಂದ ಅಂತ ಗೊತ್ತಾ ನಿನಗೆ? ಹೌದಾ ಸರ್? ನನಗೂ ಗೊತ್ತಿಲ್ಲ ಸರ್. ನನಗೂ ಏನೂ ಹೇಳ್ಬಿಟ್ಟು ಹೋಗಿಲ್ಲ. ನಿನಗೂ ಹೇಳ್ಬಿಟ್ಟು ಹೋಗಿಲ್ಲ ಅಂದರೆ ಅವ್ನು ಯಾರು ಹೇಳ್ಬಿಟ್ಟು ಹೋಗಿದ್ದಾನೆ? ಮತ್ತು ಈ ಕೆಲಸನೆಲ್ಲ ಹಿಂಗೆ ಬಿಟ್ಬಿಟ್ಟು ಹೋದ್ರೆ ಯಾರು ಮಾಡ್ತಾರಂತೆ? ಅಷ್ಟು ಕಾಮನ್ ಸೆನ್ಸ್ ಬೇಡವಾ ಅವನಿಗೆ? ಎಲ್ಲಿ ಅವನು ಫೋನ್ ಮಾಡೋ ಅವನಿಗೆ? ಸರ್ ಮಾಡಿದೆ ಸರ್. ಅವಾಗಲೇ ನಾಟ್ ರೀಚಬಲ್ ಬರ್ತಾ ಇದೆ. ಅದೇ ಅವ್ರು ಹೋಗಿರೋ ಹಳ್ಳಿಗೆ ಸ್ವಲ್ಪ ಮೋಸ್ಟ್ಲಿ ನೆಟ್ವರ್ಕ್ ಸಿಗಲ್ವೋ ಏನೋ ಗೊತ್ತಾಗ್ತಿಲ್ಲ ಸರ್. ನಾಟ್ ರೀಚಬಲ್ ಬರ್ತಿದೆ. ಮೈ ಗಾಡ್, ಈಗ ಏನಮ್ಮ ಮಾಡಲಿ ನಾನು? ಈಗ ಇಷ್ಟು ಕೆಲಸ ಪೆಂಡಿಂಗ್ ಬಿಟ್ಟು ಹೋಗಿ ನನಗೆ ಅವ್ನಿಗೆ ಹೇಳು ಇಲ್ಲ ಏನೂ ಇಲ್ಲ. ಇವತ್ತು ನಾನು ಅದನ್ನೆಲ್ಲ ರೆಡಿ ಮಾಡಿ ಕಳಿಸ್ಬೇಕಿತ್ತು. ಟೈಮ್ ಆಲ್ರೆಡಿ ಆಗೋಗಿದೆ. ಈಗ ನನಗೆ ಆ ಕೆಲಸ ಆಗಿಲ್ಲ ಅಂದರೆ ನನಗೆ ಎಷ್ಟು ಲಾಸ್ ಆಗುತ್ತೆ ಕಂಪ್ನಿಗೆ ಗೊತ್ತಾ? ನೋಡು, ಇದರಿಂದ ಏನಾದರೂ ನನ್ನ ಪ್ರಾಬ್ಲಮ್ ಆಯಿತು ಅಂತ ಇಟ್ಕೋ, ಅವನ್ನ ಕೆಲಸದಿಂದ ತೆಗೆದು ಎಸಿತೀನಿ ನಾಳೆ. ನೋಡ್ತಾ ಇರು. ಸರಿ ಸರ್, ನನಗೂ ಅದೇ ತಾನೇ ಬೇಕಾಗಿರೋದು. ಏನಮ್ಮ, ಏನು ಒಂದು ಸ್ವಲ್ಪ ಜವಾಬ್ದಾರಿ ಇಲ್ವಲ್ಲ? ಏನು ಮಾವನ ಮನೆಗೆ ಬಂದಂಗೆ ಬರ್ತಾನೆ ಅವನು, ಇಡಿಯೇಟ್ ಅವನು. ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅವನಿಗೆ. ಕತ್ತೆ ನನ್ನ ಮಗ ಅವನು. ಬರಲಿ ನಾಳೆ ಅವ್ನಿಗೆ ಹೆಂಗೆ ಮಾಡ್ತೀನಿ ನೋಡ್ತಾ ಇರು ನೀನು. ಸರ್ ಅವ್ನು ಬಂದಾಗ ಮಾಡ್ಬೋದು ಸರ್. ಈಗ ಈ ವರ್ಕ್ನ ಏನು ಮಾಡಬೇಕು ಅಂತ ಹೇಳಿ ನಾನಾದರೂ ಟ್ರೈ ಮಾಡ್ತೀನಿ. ನಿಮ್ಮ ಕಂಪ್ನಿಗೆ ಪ್ರಾಬ್ಲಮ್ ಆಗಬಾರ್ದು ಅವನಿಂದ. ಅವನ್ನ ನಾನು ಸುಮ್ಮನೆ ಬಿಡಲ್ಲ ಭವ್ಯ, ಸುಮ್ಮನೆ ಅಂತೂ ಬಿಡೋದಿಲ್ಲ. ಅವ್ನು ವರ್ಕ್ ಮಾಡಿ ಕಂಪ್ಲೀಟ್ ಮಾಡಿಬಿಟ್ಟು ಹೋಗಬೇಕಿತ್ತು, ಇಲ್ಲ ಬೇರೆಯವ್ರಿಗಾದ್ರೂ ಅಸೈನ್ ಮಾಡಿ ಹೋಗಬೇಕಿತ್ತು. ಏನು ಇಲ್ಲದೆ ಅವನ ಆರಾಮಾಗಿ ಹೋಗಿದ್ದಾನೆ ಅಂದರೆ ಅವ್ನಿಗೆ ಎಷ್ಟು ಇರ್ರೆಸ್ಪಾನ್ಸಿಬಿಲಿಟಿ ಅಂತ ಗೊತ್ತಾಗುತ್ತೆ. ಅಂತ ನನ್ನ ಮಕ್ಕಳನ್ನೆಲ್ಲ ನನ್ನ ಕಂಪ್ನಿಲಿ ಇಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಈಗ ಅವನಿಂದ ಎಷ್ಟು ಲಾಸ್ ಆಗುತ್ತೆ ಗೊತ್ತಾ ನನಗೆ? ಇಷ್ಟೊತ್ತಿಗೆ ನಾನೆಲ್ಲ ರೆಡಿ ಮಾಡಿ ಕಳಿಸ್ಬೇಕಾಗಿತ್ತು. ಈಗ ನಾನು ಕಳ್ಸೋಕ್ಕಾಗಲ್ಲ ಅಂದರೆ ಏನಂತ ಅರ್ಥ? ನನ್ನ ಕೆಲಸದವ್ರನ್ನ ಏನಂತ ಇಟ್ಕೊಂಡಿದ್ಯಾ ಅಂತ ನನಗೆ ಕೇಳ್ತಾರೆ ಮೇಲ್ಗಡೆಯಿಂದ. ನೋಡು, ಈಗ ನಾನು ನಿನ್ಗೆ ವಹಿಸ್ತೀನಿ ಅಷ್ಟು. ನೀನು 1 ಅವರಲ್ಲಿ ಯಾರು ಹೆಲ್ಪ್ ಬೇಕಾದರೂ ತಗೋ. ನನಗೆ ಕೆಲಸ ಆಗಬೇಕು, ಕೆಲಸ ಮಾಡಿಕೊಡ್ಬೇಕು ನೀನು. ನಿನ್ಗೇನು ಪ್ರಮೋಷನ್ ಮುಂದೆ ನಾನು ನೋಡ್ಕೋತೀನಿ, ಆಯಿತಾ? ನೀನು ಈಗ ನನಗೆ ಬೇಗ ವರ್ಕ್ ಮಾಡಿಕೊಡು. ಅವ್ನಿಗೇನು ಮಾಡಬೇಕು ನಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆಗುತ್ತಾ ಬೇಗ ಮಾಡೋಕ್ಕಾಗುತ್ತಾ ನಿನಗೆ? 1 ಅವರಲ್ಲಿ ನಾನು 1 ಅವರ್ ಟೈಮ್ ತೊಗೋತೀನಿ. ಅಷ್ಟರಲ್ಲಿ ನೀನು ಮಾಡಿಕೊಡ್ಬೇಕು ಪ್ಲೀಸ್. ಬೇಕಾದರೆ ಯಾರಾದರೂ ಹೆಲ್ಪ್ ತಗೋ. ಆಯಿತು ಸರ್, ಆಯಿತು. ನಾನು ಯಾರಾದರೂ ಹೆಲ್ಪ್ ಬೇಕಾದರೆ ತೊಗೋತೀನಿ, ಇಲ್ಲಾಂದರೆ ನಾನೇ ರೆಡಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವೇನು ಟೆನ್ಷನ್ ಮಾಡ್ಕೊಬೇಡಿ ಸರ್. ನಾನು 1 ಅವರಲ್ಲಿ ನಾನು ರೆಡಿ ಮಾಡ್ಕೊಡ್ತೀನಿ. ಆದರೆ ಇಂಥವರಿಂದ ನಿಮಗೆ ಲಾಸ್ ಅಲ್ವಾ ಸರ್? ಇಂಥವ್ರನ್ನೆಲ್ಲ ಕೆಲಸದಲ್ಲಿ ಇಟ್ಕೊಂಡು ಕಷ್ಟ ಆಗುತ್ತೆ ಪಾಪ ನಿಮಗೆ. ನಾನು ಅವ್ನು ಯಾವತ್ತೂ ಅಷ್ಟು ಇಂಟ್ರೆಸ್ಟಾಗಿ ಕೆಲಸ ಮಾಡೋದೇ ನೋಡಿಲ್ಲ ಸರ್. ಯಾವಾಗಲೂ ಹುಡುಗಿರಿಂದ ಅಲ್ಲಿ ಇಲ್ಲಿ ಸುತ್ಕೊಂಡು ನಿಂತಿರ್ತಾನೆ. ಅದಕ್ಕೆ ಹೇಳ್ತಿದ್ದೀನಿ ಅಷ್ಟೇ. ಹೌದು ಭವ್ಯ, ಹೌದು. ನಾನು ಅಬ್ಸರ್ವ್ ಮಾಡಿದ್ದೀನಿ ಇದನ್ನೆಲ್ಲ. ಈಗ ಅವನ್ನ ತೆಗೆಯೋ ಟೈಮ್ ಬಂದಿದೆ ಅಷ್ಟೇ. ನಾಳೆ ಅವ್ನು ಬರಲಿ. ಸರಿ, ನೀನು ಅದು ಹೋಗಿ ರೆಡಿ ಮಾಡ್ತಿರು ಬೇಗ ಪ್ಲೀಸ್. ಓಕೆ ಸರ್, ನಾನು ರೆಡಿ ಮಾಡ್ಕೊಡ್ತೀನಿ. ಅಲ್ಲ, ನಾನು ಅವ್ನಿಗೆ ವಹಿಸಿರೋ ಕೆಲಸನ ಮಾಡಿದೆ, ಯಾರಿಗೂ ಹೇಳಿದೆ, ನನಗೂ ಒಂದು ಮಾತು ಹೇಳಿದೆ. ಹಂಗೆ ಪೆಂಡಿಂಗ್ ಇಟ್ಟು ಹೆಂಗೆ ಹೋಗೋದ ಅವನು? ಅವ್ನಿಗೆ ಇಷ್ಟು ಧೈರ್ಯ ಇರಬೇಕು. ಅಂದರೆ ಅವನಿಗೆ ನನ್ನ ಮೇಲೂ ರೆಸ್ಪೆಕ್ಟ್ ಇಲ್ಲ, ಈ ಕಂಪ್ನಿ ಮೇಲೂ ರೆಸ್ಪೆಕ್ಟ್ ಇಲ್ಲ. ಏನು ಬೇಕಾದರೂ ಮಾಡ್ಬೋದು ಅಂದ್ಕೊಂಡಿದ್ದಾನ? ಇದೇನು ಅವ್ರ ಅತ್ತೆ ಮನೆನಾ? ಬರಲಿ ಅವ್ನು ನಾಳೆ. ಅಂಥ ಇಡಿಯೇಟ್ಸ್ನೆಲ್ಲ ನಾನು ಇಲ್ಲಿ ಕಂಪ್ನಿಲಿ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಆಗೋದಿಲ್ಲ. ನನಗೆ ಮೇಲಧಿಕಾರಿಗಳು ನನ್ನ ಕೇಳ್ತಾರೆ. ಇದೆಲ್ಲ ಆಗದಿರೋ ಕೆಲಸ. ನನ್ನ ಮಗನ ಮೊದಲು ನಾಳೆ ಕೆಲಸದಿಂದ ತೆಗೆದು ಕಳಿಸ್ಬೇಕು. ವರುಣ್, ಹೋಗೋದು ಹೋಗ್ತಾ ಸರಿಯಾಗಿ ಕೆಲಸ ಮಾಡಿಬಿಟ್ಟು ಹೋಗಿದ್ಯಾ? ನನಗೆ ತುಂಬ ಹೆಲ್ಪ್ ಆಗೋಂಥ ಕೆಲಸ ನಿನ್ನ ನಾಳೆ ಕೆಲಸದಿಂದ ತೆಗೆದು ಎಸಿತಾರೆ. ಅದಿಷ್ಟು ಕಂಪ್ನಿ ಇದೆ ಅಂತ ನಾಟಕ ಮಾಡ್ಕೊಂಡು ಹೇಳ್ದಿಲ್ಲ ನವೀನ್ ಹತ್ರ. ಈಗ ಅದು ಯಾವ ಕಂಪ್ನಿಲೋ ಕೆಲಸ ಮಾಡ್ತೀನಿ ಅಂತ ನಾನು ನೋಡ್ತೀನಿ. ನಂದೀಶ್ಗೊಂದು ಕಾಲ್ ಮಾಡಿಬಿಡೋಣ. ಹಲೋ ಹಲೋ ನಂದೀಶ್, ನಾನು ಭವ್ಯ ಮಾತಾಡ್ತಿರೋದು. ಏನು ಮಾಡ್ತಿದ್ಯಾ? ಭವ್ಯ ಹೇಳು. ಈಗ ಮನೇಲಿದ್ದೆ. ಏನು ಸಮಾಚಾರ? ಏನಾದರೂ ವಿಷಯ ಇತ್ತಾ? ಹೌದು, ಒಂದು ಗುಡ್ ನ್ಯೂಸ್ ಇತ್ತು. ನೀನು ಏನು ಮಾಡಿದೆ ಬೆಳಗ್ಗೆಯಿಂದ? ವರುಣ್ ಹೇಗಿದ್ದಾನೆ? ನೀನು ತಲೆ ತಿಂದಿಲ್ವಾ ನೀನು ಬೆಳಗ್ಗೆಯಿಂದ? ತಲೆ ತಿನ್ನೋದ ಸರಿಯಾಗಿ ಪಿಟ್ಟಿಂಗ್ ಇಟ್ಟಿದ್ದೇನೆ. ಬೆಳಿಗ್ಗೆ ನವ್ಯನ ವರುಣ್ ವಾಕ್ ಮಾಡ್ತಾಯಿದ್ರು. ಹಂಗೆ ಹೋಗಿ ಸರಿಯಾಗಿ ಸ್ವಲ್ಪ ಪಿಟ್ಟಿಂಗ್ ಇಟ್ಬಿಟ್ಟು ನವ್ಯಂಗೆ ಡೌಟ್ ಬರೋ ಥರ ಮಾಡ್ಬಿಟ್ಟು ಬಂದೆ. ಆಮೇಲೆ ಈಗ ಮಧ್ಯಾಹ್ನ ಹೋಗಿದ್ದೆ. ಮಧ್ಯಾಹ್ನ ಒಂದು 12:30 1 ಗಂಟೆ ಹಂಗೆ ಟೈಮಲ್ಲಿ ಹೋಗಿದ್ದೆ. ಮನೆ ಹತ್ರ ಎಲ್ಲ ಆರಾಮಾಗಿ ಕೂತಿದ್ರು ಹೊರಗಡೆ. ಅಲ್ಲೂ ಹೋಗ್ಬಿಟ್ಟು ಸರಿಯಾಗಿ ಒಂದು ಇಟ್ಕೊಟ್ಟು ಬಂದಿದ್ದೀನಿ ನವ್ಯಂಗೆ ಫುಲ್ ಡೌಟ್ ಬಂದಿದೆ ಭವ್ಯ. ನನ್ನ ಹತ್ರ ಕೇಳ್ತಾ ಇದ್ಲು, ನಿಂಗೆ ವರುಣ್ ಮೊದಲೇ ಗೊತ್ತಾ? ನೀನು ಮಾತಾಡಿದ್ರೆ ಯಾಕೆ ಅವನು ಎದುರ್ಕೋತಾನೆ? ಏನು ವಿಷಯ? ಏನಾದರೂ ಮುಚ್ಚಿಡ್ತಿದ್ಯಾ ನನ್ನ ಹತ್ರ? ಏನು ಹೇಳು ಹಂಗೆ ಹಿಂಗೆ ಅಂತೆಲ್ಲ ಕೇಳಿದ್ಲು. ಆದರೆ ನೀನೇನು ಹೇಳಬೇಡ ಅಂತ ಹೇಳಿದೆ ಅಲ್ಲ, ಅದಕ್ಕೆ ನಾನೇನು ಹೇಳಿಲ್ಲ. ನಿಂಗೆ ಎಲ್ಲ ಗೊತ್ತಾಗುತ್ತೆ ನವ್ಯ ಅಂತ ಹೇಳಿದೆ. ಅದು ಅಲ್ಲದೆ ಇನ್ನೊಂದು ಸರಿಯಾಗಿ ಪಿಟ್ಟಿಂಗ್ ಇಟ್ಟಿದ್ದೀನಿ ಭವ್ಯ. ಹೌದಾ, ಒಳ್ಳೆ ಕೆಲಸ ಮಾಡಿದ್ಯಾ ನಂದೀಶ್ ನೀನು. ಅದೇ ಥರ ಒಂದು ಕ್ಷಣ ನೆಮ್ಮದಿಯಾಗಿರಬಾರ್ದು, ಆ ಥರ ಮಾಡಬೇಕು. ಇನ್ನೇನು ಮುಗಿತು ಅನ್ಸುತ್ತೆ, ಬೆಳಗ್ಗೆನೇ ಬರ್ಬೋದು ಅವರು. ಈಗ ಸರಿಯಾಗಿ ಪಿಟ್ಟಿಂಗ್ ಇಟ್ಟಿದ್ದೀನಿ ಅಂದರೆ ಅದೇನು? ಅಯ್ಯೋ, ನನಗೆ ಕೆಲಸ ಇಲ್ಲ.
ನಿನ್ನ ಗಂಡಂಗೆ ಹೇಳ್ಬಿಟ್ಟು ನಿನ್ನ ಗಂಡನ ಕಂಪ್ನಿಲಿ ಒಂದು ಕೆಲಸ ಕೊಡ್ಸೋದು ದಯವಿಟ್ಟು, ನನಗೆ ಕೆಲಸ ಇಲ್ಲ ನವ್ಯ ಅಂತೆಲ್ಲ ಸುಮ್ಮನೆ ನಾಟಕ ಮಾಡಿದೆ. ಅದಕ್ಕೆ ನವ್ಯನೂ ಅವ್ರ ಅಪ್ಪ ಅಮ್ಮ ಏನು ನಾವು ಹಳ್ಳಿ ಮೈಯ ದೊಡ್ಡ ಶ್ರೀಮಂತ ಕೋಟ್ಯಾಧೀಶ್ವರ 3-4 ಕಂಪ್ನಿ ಇದೆ ಅಂತ ಆ ಕಾಕ ಯಾವುದೋ ಒಂದು ಕಂಪ್ನಿಲಿ ಕೊಡಿಸ್ತಾನೆ ಬಿಡಪ್ಪ, ತಲೆ ಕೆಡ್ಸ್ಕೊಬೇಡ ಅಂತ ಏನು ಬಿಲ್ಡಪ್ ಕೊಟ್ಟರು. ನವ್ಯನೂ ಅಷ್ಟೇ, ನಾನು ಮಾತಾಡ್ತೀನಿ ಮತ್ತೆ ಮಾವನ ಜೊತೆ, ತಲೆ ಕೆಡ್ಸ್ಕೊಬೇಡ ಅಣ್ಣ, ನಾನು ಕೆಲಸ ಕೊಡಿಸ್ತೀನಿ ಅಂದೇಶ್, ತಲೆ ಕೆಡ್ಸ್ಕೊಬೇಡ, ನಾನು ಮಾತಾಡ್ತೀನಿ ಮಾವನ ಜೊತೆ, ಪಕ್ಕ ನಿಂಗೆ ಕೆಲಸ ಸಿಗುತ್ತೆ ಅಂತ ಹೇಳಿದ್ಲು. ಅವನ್ನ ಬಲವಂತವಾಗಿ ಕೊಡಿಸ್ತೀನಿ ಅಂತ ಹೇಳಿ ಅಂದರೆ ಅಂತ ಹೇಳಿ ಒಪ್ಸಿದ್ರು. ಮುಖ ಒಳ್ಳೆ ಅರಳೇನೆ ಕೊಡ್ದು ಒಂಥರ ಮಾಡ್ಕೊಂಡು ಕೂತಿದ್ದ. ನೋಡಬೇಕಿತ್ತು ಭವ್ಯ ನೀನು. ಹೌದಾ? ಅಯ್ಯೋ ನಂದೀಶ್, ನಿಂಗೊಂದು ಖುಷಿ ವಿಷಯ ಹೇಳ್ಬೇಕು ಅಂತ ನಾನು ಕಾಲ್ ಮಾಡಿದ್ದು, ಅದನ್ನೇ ಹೇಳ್ತಿಲ್ಲ ನೋಡು. ಅದನ್ನ ಹೇಳಿದ್ರೆ ನೀನು ನನಗಿಂತ ಜಾಸ್ತಿ ನಗಾಡ್ತೀಯ. ಹೌದಾ ಭವ್ಯ, ಏನು ಹೇಳು? ಅಯ್ಯೋ ಏನು ಗೊತ್ತಾ, ಇವನು ಸರ್ ಯಾವುದೋ ಎಮರ್ಜೆನ್ಸಿ ವರ್ಕ್ ವಹಿಸ್ಬಿಟ್ಟು ಹೋಗಿದಂತೆ ಮೊನ್ನೆ ಇವನಿಗೆ ನಮ್ಮ ಬಾಸು. ಆದರೆ ಇವನು ಆ ವರ್ಕ್ನೇ ಮಾಡಿಲ್ಲ, ಅರ್ಧಂಬರ್ಧ ಮಾಡಿ ಪೆಂಡಿಂಗ್ ಇಟ್ಬಿಟ್ಟಿದ್ದಾನೆ. ಅಟ್ಲೀಸ್ಟ್ ಯಾರ ಹತ್ರನೂ ಹೇಳ್ಬಿಟ್ಟು ಹೋಗಿಲ್ಲ, ಹೋಗುವಾಗ ಕಂಪ್ಲೀಟು ಮಾಡಿಟ್ಟು ಹೋಗಿಲ್ಲ, ಹಂಗೆ ಹೋಗ್ಬಿಟ್ಟಿದ್ದಾನೆ. ಅವನಿಗೆ ಕಾರಲ್ಲಿ ಹೋಗಬೇಕು ಅಂತ ನವ್ಯ ಹೇಳಿದ್ಲಂತೆ. ಕಾರ್ ಅರೇಂಜ್ ಮಾಡೋದು ದುಡ್ಡು ಬೇಕಲ್ಲ, ಆ ಟೆನ್ಷನಲ್ಲಿ ಎಲ್ಲೋ ಒದ್ದಾಡ್ಕೊಂಡು ಒಂದು ಕಾರ್ ಅರೇಂಜ್ ಮಾಡಿದ್ದಾನೆ, ಯಾರ ಹತ್ರನೂ ಇಸ್ಕೊಂಡಿದ್ದಾನೆ. ಆ ಟೆನ್ಷನಲ್ಲಿ, ಆ ಬವ್ವಿನ ಟೆನ್ಷನಲ್ಲಿ ಈ ವರ್ಕ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡದೆ ಮರ್ತ್ಬಿಟ್ಟಿದ್ದಾನೆ. ಏನು ವರ್ಕ್ ಕೊಟ್ಟಿದ್ರು, ಏನು ಮಾಡಿದ್ದೀನಿ, ಅಟ್ಲೀಸ್ಟ್ ಪೆಂಡಿಂಗ್ ವರ್ಕ್ ಬೇರೆ ಹೇಳ್ಬಿಟ್ಟು ಹೋಗೋಣ, ಏನು ಯೋಚನೆ ಮಾಡಿಲ್ಲ, ಹಾಗೆ ಹೋಗ್ಬಿಟ್ಟಿದ್ದಾನೆ. ಅದರಿಂದ ನಮಗೆ ಒಳ್ಳೇದಾಯಿತು. ಬಾಸ್ಗೆ ತುಂಬ ಕೋಪ ಬಂದುಬಿಟ್ಟಿದೆ ಅವನ ಮೇಲೆ. ನಾಳೆ ಅವ್ನ ಕೆಲಸ ಬರಲಿ, ಅನ್ನೋ ಕೆಲಸದಿಂದಲೇ ಕಿತ್ತಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ ಏನು ಹೇಳ್ತಿದ್ದೆ ಭವ್ಯ, ಅವನ್ನೇ ಕೆಲಸದಿಂದ ಕಿತ್ತಾಕ್ತಾರಂತ. ಇವನು ನೋಡಿದ್ರೆ ನನಗೆ ಅವ್ನ ಕಂಪ್ನಿ ಕೆಲಸ ಕೊಡಿಸ್ತೀನಿ ಅಂತಿದ್ದಾನೆ, ಈಗ ಅವನೇ ಕೆಲಸ ಹುಡ್ಕೊಂತ ಪರಿಸ್ಥಿತಿ ಬಂತ. ಒಳ್ಳೇದಾಯಿತು ಭವ್ಯ. ಈ ಕೆಲಸ ಇಲ್ಲದೆ ಖಾಲಿ ಕೂತ್ಕೋತಾನಲ್ಲ, ಅವಾಗ ಕೇಳ್ತಾಳೆ ನವ್ಯ, ಯಾಕೆ ತಲೆ ಕೆಡ್ಸ್ಕೊತೀಯ, ನಿಂದೆ 3 ಕಂಪ್ನಿ ಇದೆಯಲ್ಲ, ಹೋಗೋಣ ನಡಿ ಅಂತ. ಆಗ ಅದು ಯಾವ ಕಂಪ್ನಿಗೆ ಹೋಗ್ತಾನೋ ನೋಡೋಣ, ನನಗೂ ಕೆಲಸ ಕೊಡಿಸ್ತೀನಿ ಅಂತ ಹೇಳವನೇ. ಏನು ಮಾಡ್ತಾನೋ ಗೊತ್ತಿಲ್ಲ, ಸರಿಯಾಗಿ ಸಿಗಾಕೋತಾನೆ ಭವ್ಯ, ಪಕ್ಕ ಸಿಗಾಕೋತಾನೆ ಈ ಸತಿ. ಸಿಗಾಕೊಳ್ಳಿ ನಂದೀಶ್, ಅದೇ ತಾನೇ ನಮಗೂ ಬೇಕಾಗಿರೋದು. ಅವನೇನು ಅನ್ನೋದು ಆದಷ್ಟು ಬೇಗ ನಮಗೆ ಗೊತ್ತಾಗಬೇಕು. ಸರಿ ನಂದೀಶ್, ಆಯಿತು. ಆ ಕೆಲಸನೆಲ್ಲ ನನಗೂ ವಹಿಸಿದ್ದಾರೆ ಈಗ ಬಾಸು. ನಾನು ಆದಷ್ಟು ಬೇಗ ರೆಡಿ ಮಾಡಿಕೊಡ್ಬೇಕು, ಇಲ್ಲಾಂದರೆ ಆಮೇಲೆ ನನ್ನ ಮೇಲೆ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಸರಿ, ನಿಂಗೆ ನಾನು ನಾಳೆ ಕಾಲ್ ಮಾಡ್ತೀನಿ ಆಫೀಸಲ್ಲಿ ಏನಾಯಿತು ಅಂತ. ಸರಿ ಇಲ್ಲ ನಂದೀಶ್, ಬಾಯ್ ಬಾಯ್. ಓಕೆ ಭವ್ಯ, ಓಕೆ ಬಾಯ್. ಅಯ್ಯೋ ಬೇಗ ಕೆಲಸ ಮಾಡಬೇಕು. ಆಯ್ತಾ ಭವ್ಯ, ವರ್ಕ್ ಆಯ್ತಾ? ಏನು? ಹಾಂ, ನೀನು ಕೊಟ್ಟಿದ್ದ ಟೈಮು ಮುಗಿತಾ ಬಂತು. ನಾನು ತೊಗೊಂಡ್ರದೆ 1 ಅವರ್ ಪರ್ಮಿಷನ್ನು. ಆಯಿತಾ ಏನು? ಹಾಂ ಸರ್, ಆಯಿತು, ಕಂಪ್ಲೀಟ್ ಮಾಡಿದ್ದೀನಿ, ತಗೊಳ್ಳಿ ಸರ್. ಕಳಿಸಿದ್ದೀನಿ ನೋಡಿ ಸರ್, ನಿಮ್ಗೆ ಮೇಲ್ ಮಾಡಿದ್ದೀನಿ, ಎಲ್ಲ ರೆಡಿ ಇದೆ ಸರ್. ಹೌದಾ? ವೆರಿ ಗುಡ್ ಭವ್ಯ, ಥ್ಯಾಂಕ್ ಯು ಸೋ ಮಚ್. ನಿನ್ನಿಂದ ತುಂಬ ಹೆಲ್ಪ್ ಆಯ್ತು ಇವತ್ತು. ಪರವಾಗಿಲ್ಲ ಸರ್, ನಾವು ಇರೋದೇ ಕೆಲಸ ಮಾಡೋಕ್ಕಲ್ವಾ. ಥ್ಯಾಂಕ್ ಯು ಸರ್, ನೀವು ನನಗೆ ಈ ಕೆಲಸ ವಹಿಸೋದಕ್ಕೆ. ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಸರ್, ನೋಡ್ಕೊಳ್ಳಿ ಒಂದ್ಸತಿ. ಓಕೆಮ್ಮ, ಓಕೆ, ಥ್ಯಾಂಕ್ ಯು. ನಿನ್ನ ಥರ ವರ್ಕರ್ ಬೇಕು ನನಗೆ. ಅವ್ನು ಬರಲಿ, ಅವನು ನಾಳೆ ಕೆಲಸದಿಂದ ಕಿತ್ತಿಸಿದ್ದೀನಿ ಅವನ್ನ. ಸರಿ ಅಮ್ಮ, ಥ್ಯಾಂಕ್ ಯು ಭವ್ಯ. ಓಕೆ ಸರ್, ಓಕೆ. ವರುಣ್, ಬಾ, ನಿಂಗೆ ಒಳ್ಳೆ ಸರ್ಪ್ರೈಸ್ ಕಾದಿದೆ. ಸರಿಯಾಗಿ ಸಿಗಾಕೊಂಡಿದ್ಯಾ. ನವೀನ್ ಹತ್ರ ನೀನೇ ಎಲ್ಲ ಬಾಯ್ ಬಿಡಬೇಕು ಸತ್ಯನ, ಅಂಥ ಪರಿಸ್ಥಿತಿನೇ ತಂದಿಡ್ತೀನಿ ನಾನು. ಎಲ್ಲರ ಜೀವನದಲ್ಲಿ ಆಟ ಆಡೋದಂದ್ರೆ ಏನು ಈಸಿ ಅಂದ್ಕೊಂಡಿದ್ಯಾ ನೀನೇ ಸರಿಯಾಗಿ ಸಿಕ್ಕಾಕೊಂಡಿದ್ಯಾ. ಸರಿಯಾಗಿ ಆಗುತ್ತೆ ಬಾ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಅದಕ್ಕೋಸ್ಕರ ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ನನ್ನ ವೀಡಿಯೋಸ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ತಾ ಇರೋರಿಗೆ ತುಂಬ ಥ್ಯಾಂಕ್ಸ್. ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ನಿಮಗೆ ನನ್ನ ಸ್ಟೋರಿ ಬೇರೆ ಏನಾದರೂ ಮಾಡಬೇಕು ಅಂತ ಇದ್ದರೆ ಅದನ್ನು ಕಮೆಂಟ್ ಮಾಡಿ, ಅದೇ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾರು ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.